ಹಲೋ ಫ್ರೆಂಡ್ಸ್, ಪ್ರತಿದಿನ ಟ್ಯಾಂಕಿ ನೀರು ತುಂಬಿಸಿದಾಗ ಅದೇ ದಿನ ನೀರು ಖಾಲಿ ಆಗ್ತಾ ಇತ್ತು. ಯಾಕೆ ಹೀಗೆ ಆಗ್ತದೆ ಅಂತ ಚೆಕ್ ಮಾಡಿದಾಗ ಟ್ಯಾಪ್ ವಾಟರ್ ಆಫ್ ಮಾಡಿದ್ರೂ ನೀರು ಲೀಕ್ ಆಗ್ತಾ ಇತ್ತು. ಸರಿ, ಹೊಸ ಕೊಳಾಯಿ ತೊಗೊಳ್ಳೋಣ ಅಂತ ಕೊಳಾಯಿ ಕೇಳಿದ್ರೆ 1,500,000 ಅಂದರು. ಕೊಳಾಯಿ ಬಿಚ್ಕೊಂಡು ಹಾರ್ಡ್ವೇರ್ ಶಾಪಿಗೆ ತಗೊಂಡೋದೆ. ಹಾರ್ಡ್ವೇರ್ ಶಾಪಲ್ಲಿ ಒಂದು ಸ್ಪಿಂಡಲ್ ಅಂತ ಸಿಗುತ್ತೆ. ಅವರಿಗೆ ಫಿಟ್ ಮಾಡೋಕ್ಕೆ ಹೇಳಿದ್ರು ಫಿಟ್ ಮಾಡ್ತಾರೆ. ನಾನು ಈ ಕೊಳಾಯಿ ತೊಗೊಂಡೋದಾಗ ಏನು ಮಾಡಿದ್ರು ಅಂತ ಹೇಳ್ತೀನಿ. ಫಸ್ಟಿಗೆ ಈ ಚಿಕ್ಕ ಸ್ಕ್ರೂನ ತೆಗೆದ್ರು. ಈ ಸ್ಕ್ರೂ ಗಟ್ಟಿಯಾಗಿ ಅಂದ್ಕೊಂಡಿರುತ್ತೆ, ಯಾಕಂದರೆ ಸಾಲ್ಟ್ ವಾಟರಿಂದ ಕಚ್ಕೊಂಡಿರುತ್ತೆ. ನೀವು ಸ್ಕ್ರೂ ಡ್ರೈವರಲ್ಲಿ ಟ್ರೈ ಮಾಡಿ ತೆಗಿಬೋದು. ಎಲ್ ಶೇಪ್ ಹ್ಯಾಂಡಲ್ ಟೂಲ್ಸ್ನ ತೊಗೊಂಡು ಅದ್ರ ಒಳಗಡೆ ಹಾಕಿ ತಿರ್ಸಿದ್ರು. ಈ ಎಲ್ ಶೇಪ್ ಹ್ಯಾಂಡಲ್ದು ಪ್ರೈಸು 20 ರೂಪಾಯಿ ಅಂತ ಹೇಳಿದ್ರು. ಅದನ್ನ ಲೂಸ್ ಮಾಡಾದ್ಮೇಲೆ ನಾವು ಈ ಸ್ಪಿಂಡಲ್ನ ನೋಡ್ಬೋದು. ಈ ಸ್ಪಿಂಡಲು ಆ ಕೊಳಾಯಿ ಒಳಗಡೆ ಇರುತ್ತೆ. ಸ್ಪ್ಯಾನರಿಂದ ಬಿಚ್ಚಬೇಕಾಗುತ್ತೆ ನೀವು. ಈ ಸ್ಪಿಂಡಲು ನೀವು ಲೋಕಲ್ ಹಾರ್ಡ್ವೇರ್ ಶಾಪಲ್ಲಿ ತೊಗೊಳ್ಳೋದಿದ್ರೆ 150 ರೂಪಾಯಿ ಆಗುತ್ತೆ. ಹಳೆ ಸ್ಪಿಂಡಲ್ನ ತೆಗೆದುಬಿಟ್ಟು ಹೊಸ ಸ್ಪಿಂಡಲ್ನ ಅಲ್ಲಿಗೆ ಹಾಕಬೇಕಾಗುತ್ತೆ. ಆಮೇಲೆ ಎಲ್ ಶೇಪ್ ಹ್ಯಾಂಡಲ್ ಯೂಸ್ ಮಾಡಿ ಟೈಟ್ ಮಾಡಬೇಕಾಗತ್ತೆ. ಈ ವಿಷಯ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಈ ವಿಡಿಯೋ ಮಾಡಿದ್ದೀನಿ. ಹೊಸ ಕೊಳಾಯಿಗೆ 1,500,000 ಕೊಡೋ ಬದಲು 150 ರೂಪಾಯಲ್ಲಿ ಫಿಕ್ಸ್ ಮಾಡ್ಬೋದು. ನಾನು 200 ರೂಪಾಯಲ್ಲಿ ಫಿಕ್ಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.